ವಂಡರ್ಲಾದಲ್ಲಿ ಒಂದಿನ ಕೇಟರಿಂಗ್ ಕೆಲಸ ಹೇಗಿರುತ್ತೆ ಬನ್ನಿ ತೋರಿಸ್ತೀನಿ. ಬಸ್ ಇದ್ದಿದ್ದು 9 ಗಂಟೆಗೆ, ನಾವು ಬಂದಿದ್ದು 8 ಗಂಟೆಗೆ. ಇನ್ನೂ ಟೈಮ್ ಇದೆಯಲ್ಲ ಅಂತ ಬಸ್ ಸ್ಟಾಪ್ ಅಲ್ಲಿ ಕೂತಿದ್ದವು. ಕೊನೆಗೂ ಬಸ್ ಬತ್ತು, ಹತ್ತುದೋ ಸೀದಾ ವಂಡರ್ಲಾಗ್ ತಗೊಂಡೋಗ್ಬಿಡ್ತು. ನೆಕ್ಸ್ಟ್ ನಾವು ಹೋಗಿದ್ದ ID ಕಾರ್ಡ್ ಡಿಸ್ಕವರಕ್ಕೆ. ID ಕಾರ್ಡ್ ನ ಇಸ್ಕೊಂಡು ಸೀದಾ ನಾಷ್ಟ ಮಾಡಕ್ ಹೋದೋ. ನಾಷ್ಟ ಪಲಾವ್ ಮಾಡಿಸಿದ್ರು. ನನ್ನ ಎಕ್ಸ್ಪೆಕ್ಟೇಷನ್ ಅಂತ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನೆಕ್ಸ್ಟ್ ಈ ಬುಫೆನ್ ಕ್ಯಾಪ್ ನ ಇಸ್ಕೊಂಡು ಸೀದಾ ಫಂಕ್ಷನ್ ಅಲ್ಲಿ ಹೋದೋ. ನಮ್ಗಿದ್ದಿದ್ ಮೊದಲನೇ ಕೆಲಸನೇ ಟೇಬಲ್ಸ್ ನ ಜೋಡಿಸೋದು. ಎಲ್ಲ ಕೆಲಸ ಮುಗಿಸಾದ್ಮೇಲೆ ಈ ಪಾತ್ರೆಗಳನ್ನ ತಗೊಂಡೋಗಿ ರೆಸ್ಟೋರೆಂಟ್ ಗೆ ಕೊಟ್ಟು ವಂಡರ್ಲಾ ಸುತ್ತ ಸ್ಟಾರ್ಟ್ ಮಾಡೋದು. ನೆಕ್ಸ್ಟ್ ಫುಡ್ ಎಲ್ಲ ರೆಡಿ ಆಗಿತ್ತು, ಅದನ್ನ ಈ ಗಾಡಿಗೆ ಹಾಕೊಂಡು ಫಂಕ್ಷನ್ ಅಲ್ಲಿ ತಗೋಗ್ ಮಾಡಿದ್ವು. ನೆಕ್ಸ್ಟ್ ಊಟಕ್ಕೆ ಟೈಮ್ ಆಗಿತ್ತು, ಜನ ಬರೋದಕ್ಕೂ ಸ್ಟಾರ್ಟ್ ಮಾಡಿದ್ರು. ನಮ್ ಕೇಟರಿಂಗ್ ಕೆಲಸನೂ ಸ್ಟಾರ್ಟ್ ಆಯ್ತು. ನಮ್ ಕೆಲಸ ಇಷ್ಟೇ, ಖಾಲಿಯಾಗಿದ್ದ ಐಟಮ್ಸ್ ನ ತುಂಬಿಸ್ಬೇಕಿತ್ತು. ಊಟ 3:30 ಲಾಸ್ಟ್ ಇತ್ತು. 3:30 ಆದ ತಕ್ಷಣ ನಾವು ಬಿರಿಯಾನಿ ಚಾಪ್ಸ್ ಹೊಟ್ಟೆಗೆ ಹಾಕೊಂಡು ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ವಂಡರ್ಲಾ ಸುತ್ತ ಸ್ಟಾರ್ಟ್ ಮಾಡಿದ್ವು. ತಿರ್ಗಾ ಈ ತಳ್ಳ ಗಾಡಿನ ಎತ್ಕೊಂಡು ಸಾಮಾನುಗಳನ್ನ ತುಂಬಿಕೊಂಡು ಬೆಳಗೋದಿಕ್ ತಕೋ ಕೊಟ್ಟು ಅದ್ರ ಪಕ್ಕದಲ್ಲೇ ರೈನ್ ಡ್ಯಾನ್ಸ್ ನಡೀತಾ ಇತ್ತು. ಅದನ್ನೊಂದ್ಸಲ ನೋಡೋಣ ಅಂತ ಒಳಗಡೆ ಹೋದೋ. ಲಾಸ್ಟ್ ಅಲ್ಲಿ 1 ಕಪ್ ಕಾಫಿ ಕುಡ್ಕೊಂಡು ಬೆಳಗಿರೋ ಸಾಮಾನು ಎಲ್ಲ ತಕ್ಕೊಟ್ಟು ಇಲ್ಲಿಗೆ ನಮ್ ಕೆಲಸ ಮುಗೀತು. ಬತ್ತ RCB ಮ್ಯಾಚ್ ಹಾಕಿದ್ರು, ಅದನ್ನು ನೋಡ್ಕೊಂಡು ಸೀದಾ ಬಸ್ ಬಂದ್ ಕುತ್ಕೊಂಡು. ಇಲ್ಲಿಗೆ ಇವತ್ತಿನ ವಿಡಿಯೋ ಅಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್.